ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ಇತ್ತೀಚೆಗೆ ಭಾರತದಲ್ಲಿ ತುಂಬ ವೇಗವಾಗಿ ಹರಡುತ್ತಿರುವ ಒಂದು ದೊಡ್ಡ ಸ್ಕ್ಯಾಮ್ ಇದೆ. ಅದೇ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್. ಒಬ್ಬರಿಗೆ ಫೋನ್ ಬರುತ್ತೆ, ನೀವು ಕ್ರೈಮ್ ಮಾಡಿದ್ದೀರಾ, ನೀವು ಅರೆಸ್ಟ್ ಆಗ್ತೀರಾ ಅಂತ ಹೇಳ್ತಾರೆ. ಆಗ ಭಯಪಟ್ಟು ಲಕ್ಷಾಂತರ ಹಣವನ್ನು ಕಳೆದುಕೊಳ್ತಾರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಈ ಸ್ಕ್ಯಾಮ್ ಹೇಗೆ ನಡೆಯುತ್ತೆ, ಕಾನೂನು ಏನು ಹೇಳುತ್ತೆ, ನೀವು ಹೇಗೆ ಸುರಕ್ಷಿತವಾಗಿರ್ಬೋದು, ಎಲ್ಲವನ್ನ ಕೂಡ ವಿವರವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅಂದ್ರೇನು? ಡಿಜಿಟಲ್ ಅರೆಸ್ಟ್ ಅನ್ನೋದು ಕಾನೂನಿನಲ್ಲಿ ಇರುವ ಪದವೇ ಅಲ್ಲ, ನೆನಪಿರಲಿ. ಇದು ಸಂಪೂರ್ಣ ಫೇಕ್ ಕಾನ್ಸೆಪ್ಟ್ ಆಗಿರುತ್ತೆ. ಸ್ಕ್ಯಾಮರ್ಸು ಜನರನ್ನು ಭಯಪಡಿಸಲು ಬಳಸುವಂತಹ ತಂತ್ರ ಇದು. ಅವರು ತಮ್ಮನ್ನು ಪೊಲೀಸ್ ಆಫೀಸರ್, CBI ಆಫೀಸರ್, ಸೈಬರ್ ಕ್ರೈಮ್ ಆಫೀಸರ್ ಅಂತ ಹೇಳಿಕೊಂಡು ಕಾಲ್ ಮಾಡ್ತಾರೆ. ನಿಮ್ಮ ಆಧಾರ್ ಬಳಸಿ ಕ್ರೈಮ್ ಆಗಿದೆ ಅಂತ ಹೇಳ್ಬೋದು. ನೀವು ಮ್ಯಾಟ್ರಿಮೋನಿ ಆ್ಯಪ್ಗಳಲ್ಲಿ ಆ್ಯಪನ್ನು ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರೋದನ್ನು ಗಮನಿಸಿ ಅಲ್ಲಿಂದ ನಂಬರನ್ನು ಕಲೆಕ್ಟ್ ಮಾಡಿರ್ಬೋದು. ಅದೇ ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರೋದನ್ನು ಬಳಸ್ಕೊಂಡು ನೀವು ಈ ರೀತಿಯ ಮೋಸ ಮಾಡಿದ್ದೀರಿ ಅಂತ ಹೇಳಿ ಭಯಪಡಿಸ್ಬೋದು. ಅಥವಾ ನಿಮ್ಮ ಅಕೌಂಟ್ ಮನಿ ಇಲ್ಲೀಗಲ್ ಕೆಲಸಕ್ಕೆ ಬಳಸಲಾಗಿದೆ, ನಿಮ್ಮ ಮೇಲೆ FIR ಆಗಿದೆ ಅಂತ ಹೇಳ್ತಾರೆ. ನೀವು ವಿಡಿಯೋ ಕಾಲ್ನಲ್ಲಿ ಇರಬೇಕು, ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಇದು 100% ಸ್ಕ್ಯಾಮ್ ಆಗಿರುತ್ತೆ, ನೆನಪಿರಲಿ. ಸ್ಕ್ಯಾಮ್ ಹೇಗೆ ನಡೆಯುತ್ತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ನಿಮಗೆ ಅನ್ನೌನ್ ನಂಬರ್ನಿಂದ ಕಾಲ್ ಬರುತ್ತೆ. ಅವರು ಪೊಲೀಸ್ ಅಥವಾ CBI ಅಂಥೇಳಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಿಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ಅವರೇ ಹೇಳ್ತಾರೆ. ನೀವು ಇಂದು ಯಾರ ಜೊತೆ ಕಾಲಲ್ಲಿ ಮಾತಾಡಿದ್ದೀರಾ, ಏನು ಮಾತಾಡಿದ್ದೀರಾ ಅಂತೆಲ್ಲ. ಅದು ಯಾಕೆಂದರೆ ನಿಮ್ಮ ಡಾಟಾ ಲೀಕ್ ಆಗಿರ್ಬೋದು. ಸೊ ಅದನ್ನು ಬಳಸ್ಕೊಂಡು ನಿಮ್ಮನ್ನು ಭಯಪಡಿಸ್ತಾ ಇರ್ತಾರೆ. ನೀವು ಪ್ಯಾನಿಕ್ ಆಗೋ ರೀತಿಯಲ್ಲಿ ಮಾತಾಡ್ತಾರೆ. ನೀವು ಭಯಪಡ್ತೀರಾ. ಅವ್ರು ಹೇಳ್ತಾರೆ ಕೇಸ್ ಸೆಟ್ಲ್ ಮಾಡೋದಕ್ಕೆ ಫೈನ್ ಕಟ್ಟಬೇಕು. ಅವರು ಪೇಮೆಂಟನ್ನು ಕೇಳ್ತಾರೆ, ಬ್ಯಾಂಕ್ ಟ್ರಾನ್ಸ್ಫರ್ ಅಥವಾ ಗಿಫ್ಟ್ ಕಾರ್ಡ್ ರೀತಿಯಲ್ಲಿ ಕೇಳ್ತಾರೆ. ನಿಮ್ಮನ್ನು ವಿಡಿಯೋ ಕಾಲ್ನಲ್ಲಿ ಇರಿಸಿ ಪ್ರೆಷರನ್ನು ಕೊಡ್ತಾರೆ. ಕೊನೆಯಲ್ಲಿ ನೀವು ಹಣವನ್ನು ಕಳಿಸಿದ ಮೇಲೆ ಅವರು ಡಿಸಪಿಯರ್ ಆಗ್ತಾರೆ. ಸೊ ಈ ರೀತಿಯಾಗಿ ಸ್ಕ್ಯಾಮ್ ನಡೆಯುತ್ತೆ. ಈಗಾಗಲೇ ನಡೆದಿರುವಂತಹ ಒಂದು ಇನ್ಸಿಡೆಂಟನ್ನು ಹೇಳಬೇಕು ಅಂದರೆ, ಒಂದಿನ ಒಬ್ಬ ಪರ್ಸನ್ಗೆ ಅನ್ನೌನ್ ನಂಬರಿಂದ ಕಾಲ್ ಬರುತ್ತೆ. ಕಾಲ್ ಮಾಡಿದವರು ಹೇಳ್ತಾರೆ, ನಾನು ಮುಂಬೈಯಿಂದ ಕಾಲ್ ಮಾಡ್ತಾ ಇರೋದು, ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಿಂದ ಅಂಥೇಳಿ. ಆಗ ಆ ಪರ್ಸನ್ ತುಂಬಾ ಭಯಪಡ್ತಾನೆ. ಅವ್ರು ಹೇಳ್ತಾರೆ, ನಿಮ್ಮ ಆಧಾರ್ ಬಳಸಿ ಬ್ಯಾಂಕ್ ಫ್ರಾಡ್ ಆಗಿದೆ, ನಿಮ್ಮ ಮೇಲೆ FIR ಇದೆ ಅಂಥೇಳಿ, ನಿಮ್ಮನ್ನು ಈಗಲೇ ಅರೆಸ್ಟ್ ಮಾಡ್ತೀವಿ, ಆದರೆ ನೀವು ಕೋಆಪ್ರೇಟ್ ಮಾಡಿದರೆ ಕೇಸನ್ನು ಸೆಟ್ಲ್ ಮಾಡ್ಬೋದು ಅಂಥೇಳಿ. ಆಗ ಆ ಪರ್ಸನನ್ನು ವಿಡಿಯೋ ಕಾಲ್ಗೆ ಕೂಡ ಕರೆಸ್ತಾರೆ. ವಿಡಿಯೋ ಕಾಲ್ನಲ್ಲಿ ಅಪೋಸಿಟ್ ಆಗಿ ಮಾತಾಡ್ತಾ ಇರುವಂಥವರು ಪೊಲೀಸ್ ಯೂನಿಫಾರ್ಮ್ ಹಾಕಿದವರಂತೆ ಕಾಣಿಸ್ತಾರೆ. ಅವ್ರು ಹೇಳ್ತಾರೆ, ನೀವು ಈಗ ಡಿಜಿಟಲ್ ಅರೆಸ್ಟ್ನಲ್ಲಿ ಇದ್ದೀರಾ, ಕಾಲನ್ನು ಡಿಸ್ಕನೆಕ್ಟ್ ಮಾಡಬೇಡಿ ಅಂಥೇಳಿ. ಆಗಲೇ ಪರ್ಸನ್ ತುಂಬಾ ಪ್ಯಾನಿಕ್ ಆಗಿರ್ತಾನೆ. ನಿಮ್ಮ ಒಂದು ಇನೋಸೆನ್ಸನ್ನು ಪ್ರೂವ್ ಮಾಡಬೇಕು ಅಂದರೆ ನೀವು 75,000 ರೂಪೀಸನ್ನು ಈಗಲೇ ಟ್ರಾನ್ಸ್ಫರ್ ಮಾಡಿ ಅಂಥೇಳಿ ಹೇಳ್ತಾರೆ. ಇದು ಟೆಂಪ್ರರಿ ವೆರಿಫಿಕೇಷನ್ ಅಂಥೇಳಿ ಹೇಳ್ತಾರೆ. ಅಂದರೆ ಟೆಂಪ್ರರಿ ವೆರಿಫಿಕೇಷನ್ ಅಮೌಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಆಗ ಆ ಪರ್ಸನ್ ಭಯದಿಂದ ಹಣವನ್ನು ಕಳುಹಿಸಿಕೊಡ್ತಾನೆ. ಹಣ ಕಳಿಸಿದ ಮೇಲೆ ಕಾಲ್ ಕಟ್ ಆಗುತ್ತೆ, ನಂಬರ್ ಸ್ವಿಚ್ ಆಫ್ ಆಗುತ್ತೆ. ಆಗ ಅಂದರೆ ಲಾಸ್ಟ್ಗೆ ಆ ಪರ್ಸನ್ಗೆ ಗೊತ್ತಾಗುತ್ತೆ, ಅಂದರೆ ರಿಯಲೈಸ್ ಆಗುತ್ತೆ ಇದು ಸ್ಕ್ಯಾಮ್ ಆಗಿತ್ತು ಅಂಥೇಳಿ. ಬಟ್ ಏನು ಯೂಸ್ ಇಲ್ಲ, ಯಾಕಂದರೆ 75,000 ರೂಪೀಸನ್ನು ಈಗಾಗಲೇ ಕಳ್ಕೊಂಡಿದ್ದ ಆ ಪರ್ಸನ್. ಈ ಡಿಜಿಟಲ್ ಅರೆಸ್ಟ್ ಕುರಿತು ಕಾನೂನು ಏನು ಹೇಳುತ್ತಂದರೆ, ಭಾರತದಲ್ಲಿ ಯಾರನ್ನೂ ಕೂಡ ಫೋನ್ ಕಾಲ್ ಮೂಲಕ ಅರೆಸ್ಟ್ ಮಾಡೋದು ಸಾಧ್ಯ ಇಲ್ಲ. ಪೊಲೀಸ್ ಅಥವಾ CBI ನಿಮ್ಮನ್ನು ವಾಟ್ಸಪ್ ಅಥವಾ ವಿಡಿಯೋ ಕಾಲ್ನಲ್ಲಿ ಅರೆಸ್ಟ್ ಮಾಡೋದಿಲ್ಲ. FIR ಇದ್ದರೆ ಅಫಿಷಿಯಲ್ ನೋಟಿಸ್ ಕೊಡ್ತಾರೆ ಅಥವಾ ಡೈರೆಕ್ಟ್ ವಿಸಿಟ್ ಇರುತ್ತೆ. IPC ಆಗಿರ್ಬೋದು ಅಥವಾ ಈಗಿನ BNS ಪ್ರಕಾರ ಚೀಟಿಂಗ್ ಅಂದರೆ ಫೇಕ್ ಆಫೀಸರ್ ಆಗಿ ನಡೆಸೋದು, ಇವೆಲ್ಲ ತುಂಬಾ ಸೀರಿಯಸ್ ಕ್ರೈಮ್ಸ್ ಆಗಿರುತ್ತೆ. ನಿಮಗೆ ಈ ರೀತಿಯ ಕಾಲ್ ಬಂದರೆ ನೀವು ಹಣವನ್ನು ಯಾವುದೇ ಕಾರಣಕ್ಕೂ ಕೊಡಲಿಕ್ಕೆ ಹೋಗಬೇಡಿ. ತಕ್ಷಣ ಕಾಲನ್ನು ಡಿಸ್ಕನೆಕ್ಟ್ ಮಾಡಿ ಸೈಬರ್ ಕ್ರೈಮ್ ಪೋರ್ಟಲ್ಗೆ ಕಂಪ್ಲೇಂಟನ್ನು ನೀಡಿ, cybercrime.government.in. ನೀವು ಹೇಗೆ ಸೇಫ್ ಇರಬೇಕು ಅಂದರೆ ಈ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ. ಅನ್ನೌನ್ ಕಾಲ್ಸ್ಗೆ ಯಾವುದೇ ರೀತಿಯ ಪರ್ಸ್ನಲ್ ಡೀಟೇಲ್ಸನ್ನು ಹೇಳಬೇಡಿ. OTPಯನ್ನು ಯಾರಿಗೂ ಕೊಡಬೇಡಿ. ಪೊಲೀಸ್ CBI ಹೆಸರಿನಿಂದ ಬಂದ ಕಾಲನ್ನು ವೆರಿಫೈ ಮಾಡಿ. ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ. ಮುಖ್ಯವಾಗಿ ಫಿಯರ್ ಇಸ್ ದೇರ್ ವೆಫನ್. ನೀವು ಕಾಮ್ ಆಗಿದ್ದರೆ ನೀವು ಸೇಫ್ ಆಗಿರ್ತೀರ. ಡಿಜಿಟಲ್ ಅರೆಸ್ಟ್ ಅನ್ನೋದು ಸ್ಕ್ಯಾಮ್ ಮಾತ್ರ. ಯಾರಾದರೂ ನಿಮಗೆ ಅರೆಸ್ಟ್ ಅಂತ ಫೋನ್ನಲ್ಲಿ ಹೇಳಿದರೆ ಅದು 100% ಫೇಕ್ ಆಗಿರುತ್ತೆ. ಈ ಮಾಹಿತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದು ಯಾರಿಗಾದರೂ ಲೈಫ್ ಸೇವ್ ಆಗ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಲಾ ಅವೇರ್ನೆಸ್ ವಿಡಿಯೋಗಳಿಗಾಗಿ ಕನ್ನಡದಲ್ಲಿ ಕಾನೂನು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.